ಇವತ್ತು ಸಂಡೇ, ಅದಕ್ಕೆ ನಾವು ಎಲ್ಲಿಗೆ ಹೋಗ್ಬೇಕಂತ ಒಂದು ಗೊತ್ತಾಗೋದು ಅಂಕ ತಿರುಗಾಡಕತ್ತೀವಿ ನೋಡಿ ಇವತ್ತು ಬೆಳಗ್ಗೆ. ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ ಗೈಸ್. ಇವತ್ತು ಬೆಳಗ್ಗೆ ಎದ್ದು ಫುಲ್ ಫ್ರೆಶ್ ಆಗಿ ರೆಡಿ ಆಗಿ ಮತ್ತೆ ನೀರು ಕುಡಿದಾದ ಮೇಲೆ ನಾಷ್ಟ ಮಾಡಿ ಮತ್ತೆ ಹೊರಗಡೆ ಹೋಗ್ಬೇಕಂತ ಡಿಸೈಡ್ ಮಾಡಿದ್ವಿ. ಎಲ್ಲೋದ್ರು ನಮ್ ಜೊತೆ ಬಿಳಿ ಶಿಷ್ಯ ಇರ್ಲೇಬೇಕು ನೋಡ್ರಿ, ಕಂಪಲ್ಸರಿ. ಎಲ್ಲಿಗೆ ಹೋದ್ರೆ ಏನಾಯ್ತು ಅಂತ ಬಟ್ಟೆ ಅಂಗಡಿಗೆ ಬಂದ್ವಿ. ಸೀದಾ ಬಟ್ಟೆ ಅಂಗಡಿಗೆ ಬಂದು ಬಟ್ಟೆ ಸೆಲೆಕ್ಷನ್ ಮಾಡಿದ್ವಿ. ನಮ್ ದೋಸ್ತನಿಗೆ ಬಟ್ಟೆ ಸೆಲೆಕ್ಷನ್ ಮಾಡಾದ್ಮೇಲೆ ಮನೆಗೆ ಬಂದು ಬಟ್ಟೆ ಇಟ್ಟು ಮತ್ತೆ ನಾವು ಬೇರೆ ಕಡೆ ಬಂದ್ವಿ. ಈ ರೋಡ್ ನೋಡಿದ್ರೆ ಬಹಳಷ್ಟು ನೆನಪುಗಳಾಗ್ತವೆ. ಯಾಕಪ್ಪ ಅಂದ್ರೆ ಈ ರೋಡ್ ಸೈಡ್ ನಮ್ ಕಾಲೇಜ್ ಇರೋದು. ಈ ರೋಡ್ ಅಲ್ಲಿ ಬಹಳಷ್ಟು ತಿರುಗಾಡಿದ್ವಿ ನಾನು ಮತ್ತೆ ನಮ್ಮ ಅಧ್ಯಕ್ಷ ಕಾಲೇಜ್ ಟೈಮ್ ಅಲ್ಲಿ. ಅದಕ್ಕೆ ಬಹಳಷ್ಟು ನೆನಪುಗಳು ಬರ್ತವೆ ಕಾಲೇಜ್. ಅದಾದ್ಮೇಲೆ ನಾವು ಡಾಬಾ ಕೆಲಸ ಮುಗಿಸ್ಕೊಂಡು ಮತ್ತೆ ಸ್ಪೋರ್ಟ್ಸ್ ಅಂಗಡಿಗೆ ಬಂದ್ವಿ. ಯಾಕಪ್ಪ ಅಂದ್ರೆ ಸ್ಪೋರ್ಟ್ಸ್ ಅಂಗಡಿಗೆ ಯಾಕೆ ಬಂದ್ವಿ ಅಂದ್ರೆ ಕ್ರಿಕೆಟ್ ಇತ್ತು ನಮ್ಮೂರಲ್ಲಿ, ಟೂರ್ನಮೆಂಟ್ ಇಟ್ಟಿದ್ದಾರೆ. ಅದಕ್ಕೆ ಸ್ಪೋರ್ಟ್ಸ್ ಗೆ ಬೇಕಲ್ಲ ಡ್ರೆಸ್ ಮಾಡ್ಸಕ್ಕೆ ಬಂದಿದ್ವಿ. ಅದು ಮುಗಿಸ್ಕೊಂಡು ಮತ್ತೆ ನಾವು ಮನೆ ಕಡೆ ಹೋದ್ವಿ. ಮನೆ ಕಡೆ ಹೋದಾದ್ಮೇಲೆ ಹೊಟ್ಟೆ ತುಂಬಾ ಸ್ವಾಗ್ತಿತ್ತು ಅಂತ ಹೋಟ್ಲಿಗೆ ಬಂದು ತಿಂದ್ವಿ. ಹೋಟ್ಲಿಗೆ ಬಂದಾದ್ಮೇಲೆ ಅಣ್ಣ ಫುಲ್ ಜಡಕದವನೆ. ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದು ನೋಡಿದ್ರೆ ನಮ್ಮ ಬಬ್ಲು ನೋಡಿ ಏನ್ ತಿಂತವನೆ. ನೀವೇ ನೋಡಿ ಈ ತರ ತಿಂದ್ರೆ ಹೆಂಗೆ ಗೈಸ್. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಇವತ್ತು ಸಂಡೇ ಇತ್ತಲ್ಲ, ಅದಕ್ಕೆ ರಾತ್ರಿ ಚಿಕನ್ ಪಾರ್ಟಿ ಮಾಡೋಣ ಅಂತ ಹೋಗಿ 4 kg ಚಿಕನ್ ತಂದ್ಬಿಟ್ವೆ. ಇವತ್ತು ನಮ್ ಕರಿಶಿಷ್ಯ ನೋಡಿ ಸಾಂಗ್ ಆಡಕ್ಕೆ ರಾಯಚೂರಿಗೆ ಹೋಗಿದ್ದ. ಜಿಲ್ಲಾ ಮಟ್ಟ ಸೆಲೆಕ್ಷನ್ ಆಗಿತ್ತು ಅಂತ ಹೋಗಿದ್ದ. ಅವ್ರು ಮಾತ್ರಲ್ಲೇ ಕೇಳಿ ಏನೇನಾಯ್ತು ಅಂತ. ನೀವೇ ಸೋತು ಬಂದಿವಿ, ತಡೆ ಬಂದಿವಿ ಗೈಸ್. ಏನ್ ಮಾಡಕ್ಕಾಗಲ್ಲ, ಆಗಿದಿ ಬ್ರಹ್ಮ ಏನ್ ಬರ್ದಿತ್ತವ್ರಿ. ಒಬ್ರು ತಪ್ಪು ಮಾಡಿಬಿಟ್ರಿ ಗೈಸ್, ಅದಕ್ಕೆ ಸೋತು ಮೂರನೇದೊಳಗೆ ಬಂದು ತರ್ಡ್ ಬಂದಿವಿ ಗೈಸ್. ನಾವು ಹುಡುಗಿಯವರು ಫಸ್ಟ್ ಬಂದಿದ್ದಾರೆ, ಅಷ್ಟು ಸಾಕು ನಮ್ಗೆ. ನಾವು ಹುಡುಗಿಯವರು ಫಸ್ಟ್ ಬಂದಿದ್ದಾರೆ, ಅಷ್ಟು ಸಾಕು ನಮ್ಗೆ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ.